हेलो स्टूडेंट्स, आप सबको मेरा नमस्कार। हम पिछली कक्षा में मोबाइल का बोलबाला पाठ के बारे में समझ रहे थे। मोबाइल का बोलबाला पाठ को सुरेखा शर्मा जी ने लिखा हुआ है। हम लेखिका परिचय को पढ़ चुके हैं और पाठ का पहला भाग को भी पढ़ चुके हैं। पहला भाग में है टेलीफोन और मोबाइल का बीच में संवाद। टेलीफोन और मोबाइल बातचीत करने का चित्रण है ये पाठ में। पहला टेलीफोन बोला और मोबाइल उसका उत्तर दिया। अब आगे क्या होता है, आइए देखेंगे। देखिए, टेलीफोन की बात सुनने के बाद मोबाइल ने उसका उत्तर दे रहा है। मोबाइल, टेलीफोन भैया है तो बताओ इसमें हमारा क्या कसूर है। बताओ मैं तुम्हारे लिए क्या कर सकता हूँ, तुम जो कहोगे मैं करूँगा। टेलीफोन, तुम क्या करोगे, अब तो तुम्हारे नए नए रूप बाज़ार में आ रहे हैं, चारों ओर तुम्हारी ही गुम मची हुई है, देख नहीं रहे मेरा हाल। मेरे सुंदर से मुखड़े पर धूल जमी पड़ी है, अब मुझे कोई साफ भी नहीं करता। देखिए, मोबाइल और टेलीफोन के बीच में क्या संवाद हो रहा है यहाँ पर। ನೋಡಿ, ಮೊಬೈಲ್ का ಬೋಲ್ಬಾಲ, ಮೊಬೈಲ್ನ ಮಾತುಕತೆ। ಈಗಿನ ಪರಿಸ್ಥಿತಿಯಲ್ಲಿ ಮೊಬೈಲ್ ಫೋನಿನ ಅವಶ್ಯಕತೆ ಎಷ್ಟಿದೆ ಅನ್ನೋದರ ಬಗ್ಗೆನೇ ಈ ಪಾಠದಲ್ಲಿ ಇರೋದು. ಸೊ ಹಿಂದೆ ಟೆಲಿಫೋನ್ ತುಂಬಾ ಉಪಯೋಗಿಸ್ತಾಯಿದ್ರು, ಆದರೆ ಇವಾಗ ಮೊಬೈಲನ್ನು ಉಪಯೋಗಿಸ್ತಾರೆ. ಸೊ ಹಾಗಾಗಿ ಟೆಲಿಫೋನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಈಗ ಅನ್ನೋದ್ರ ಬಗ್ಗೆ ಅದು ಹೇಳ್ಕೊಳ್ತಾ ಇರೋದು ಈ ಪಾಠದಲ್ಲಿ. ಸೊ ಅದಕ್ಕೆ ಮೊಬೈಲ್ ಉತ್ತರ ಕೊಡ್ತಾ ಇದೆ. ನೋಡಿ, ಸ್ಟಾರ್ಟಿಂಗಲ್ಲಿ ಟೆಲಿಫೋನ್ ಏನೇನು ಹೇಳಿದೆ ಅನ್ನೋದೆಲ್ಲ ನಿಮಗೆ ಗೊತ್ತು. ಮೊಬೈಲ್ ಹತ್ರ ಏನು ಮಾತಾಡಿದೆ ಅನ್ನೋದೆಲ್ಲ ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಸೊ ಅದಕ್ಕೆ ಪ್ರತಿಯಾಗಿ ಮೊಬೈಲ್ ಏನು ಉತ್ತರ ಕೊಡ್ತಾ ಇದೆ. ಕೊನೆಯದಾಗಿ ಟೆಲಿಫೋನ್ ಏನು ಹೇಳ್ತು, टेलीफोन, गुस्सा ना करूँ तो क्या करूँ, पता है जब से तुम आया हो हमारी कोई पूछ नहीं रही, सब तुम्हें अपनी छाती से लगाए घूमते हैं, हर समय तुम्हें अपने पास रखते हैं, एक क्षण के लिए भी तुम्हारी जुदाई नहीं सहना कर सकते. ನೋಡಿ, ಟೆಲಿಫೋನು ಈಗ ಅದನ್ನು ಉಪಯೋಗಿಸ್ತಾ ಇಲ್ಲ ಅಂದ್ಬಿಟ್ಟು ಮೊಬೈಲ್ ಮೇಲೆ ಕೋಪ ಮಾಡಿಕೊಂಡು ಹೇಳ್ತಾ ಇದೆ, ನೋಡಿ ನೀನು ಯಾವಾಗಿಂದ ಬಂದಿದೆಯೋ ಆವಾಗಿಂದನೂ ನನ್ನನ್ನು ಯಾರೂ ಕೇಳ್ತಾನೆ ಇಲ್ಲ, ಸಬ್ ತುಮೆ ಅಪ್ನಿ ಛಾತಿ ಸೆ ಲಗಾಯೆ ಘೂಮ್ತೆ ಹೇ, ಎಲ್ಲರೂ ನಿನ್ನ ತನ್ನ ಎದೆಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಹರ್ ಸಮಯ ತುಮೆ ಅಪ್ನೆ ಪಾಸ್ ರಖ್ತೆ ಹೇ, ಏಕ್ ಕ್ಷಣ ಕೆ ಲಿಯೆ ಭಿ ತುಮಾರಿ ಜುದಾಯಿ ನಹಿ ಸಹನ್ ಕರ್ ಸಕ್ತೆ, ಒಂದು ಕ್ಷಣನೂ ಸಹ ಜನರು ನಿನ್ನ ಬಿಟ್ಟು ಇರೋದಿಲ್ಲ ಅಂತ ಟೆಲಿಫೋನ್ ಮೊಬೈಲ್ ಹತ್ರ ವಾದ ಮಾಡ್ತಿದೆ. ಅದಕ್ಕೆ ಮೊಬೈಲ್ ಏನು ಉತ್ತರ ಕೊಡುತ್ತೆ ನೋಡಿ. ಮೊಬೈಲ್, टेलीफोन भैया ये तो बताओ इसमें हमारा क्या कसूर है. ಟೆಲಿಫೋನ್ ಅಣ್ಣ, ये तो बताओ, ನೀನು ಹೇಳು ಇದರಲ್ಲಿ ನನ್ನ ತಪ್ಪು ಏನಿದೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾ ಇದೆ. बताओ मैं तुम्हारे लिए क्या कर सकता हूँ, ಆಯಿತು ಅಣ್ಣ ನೀನೇ ಹೇಳು ನಾನು ನಿನಗೋಸ್ಕರ ಏನು ಮಾಡಬೇಕು ಅಂತ ಮೊಬೈಲ್ ಕೇಳ್ತಾ ಇದೆ. ತುಮ್ ಜೋ ಕಹೋಗೆ ಮೇ ಕರೂಂಗಾ, ನೀನೇನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ ಅಂತ ಮೊಬೈಲ್ ಟೆಲಿಫೋನ್ಗೆ ಹೇಳ್ತಾ ಇದೆ. टेलीफोन, तुम क्या करोगे, अब तो तुम्हारे नया नया रूप बाज़ार में आ रहे हैं. ನೀನು ಏನು ಮಾಡೋಕ್ಕಾಗುತ್ತೆ, ಅಬ್ ತೋ ಅಂದರೆ ಈಗ, ತುಮಾರೆ ನಯೇ ನಯೇ ರೂಪ್ ಬಾಜಾರ್ ಮೇ ಆ ರಹೆ ಹೇ, ಆದರೆ ಇವಾಗ ನಿನ್ನ ಹೊಸ ಹೊಸ ರೂಪ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ. ಚಾರೋ ಓರ್ ತುಮಾರಿ ಹಿ ಗೂಮ್ ಮಚಿ ಹೇ. ನೋಡಿ, ಚಾರೋ ಓರ್ ಅಂದರೆ ನಾಲ್ಕು ದಿಕ್ಕುಗಳಲ್ಲಿ ನಿನ್ನದೇ ಎಲ್ಲ ಸುದ್ದಿ ಹರಡ್ತಾ ಇದೆ. ಗೂಮ್ ಅಂದರೆ ಸುತ್ತೋದು, ನಿನ್ನೆ ಸುತ್ತಾ ಇದೆಯಾ, ನಿನ್ನ ಸುದ್ದಿನೇ ಮೂರು ಕಡೆ ಹಬ್ಬು ಬಿಟ್ಟಿದೆ ಅಂತ ಹೇಳ್ತಾ ಇದೆ ಟೆಲಿಫೋನ್. ದೇಖ್ ನಹಿ ರಹೆ ಮೇರಾ ಹಾಲ್, ನನ್ನ ಸ್ಥಿತಿಯನ್ನು ನಾನೇ ನೋಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹಾಲ್ ಅಂದರೆ
ಪರಿಸ್ಥಿತಿ. ಆ ಟೆಲಿಫೋನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಅದಕ್ಕೆ ಅದೇ ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಂತೆ. ಮೇರೆ ಸುಂದರ್ ಸೆ ಮುಖಡೆ ಪರ್ ಧೂಲ್ ಜಮಿ ಪಡಿ ಹೈ. ದೇಖಿ, ಆ ಟೆಲಿಫೋನ್ ಮೇಲೆ ಅಂದರೆ ಮೇರೆ ಸುಂದರ್ ಸೆ ಮುಖಡೆ ಪರ್, ನನ್ನ ಸುಂದರವಾದ ಮುಖದ ಮೇಲೆ ಧೂಳ್ ಜಮಿ ಪಡಿ ಹೈ, ಧೂಳು ಎಲ್ಲ ಬಂದು ಬಿದ್ದಿದೆ. ಅಬ್ ಮುಜೆ ಕೋಯಿ ಸಾಫ್ ಭಿ ನಹಿ ಕರ್ತಾ, ಇವಾಗ ನನ್ನ ಯಾರೂ ಕ್ಲೀನ್ ಸಹ ಮಾಡೋದಿಲ್ಲ. ಸಾಫ್ ಅಂದರೆ ಕ್ಲೀನ್ ಮಾಡೋದು. ಇನ್ನೊಂದು ವರ್ಡ್ ಇದೆ ಸಾಫ್, ಅದು ಸಹ ಮೇಲೆ ಒಂದು ಡಾಟ್ ಬಂದರೆ ಅದು ಏನಾಗುತ್ತೆ ಸಾಫ್, ಸ್ನೇಕ್ ಅಂತ ಅರ್ಥ. ಆದರೆ ಇಲ್ಲಿರೋ ಸಾಫ್ಗೆ ಅರ್ಥ ಕ್ಲೀನ್ ಮಾಡೋದು. ಗೊತ್ತಾಯ್ತಲ್ವ? ಸಾಫ್ ಸಾಫ್. ಅದು ಇನ್ನೊಂದು ಸಾಫ್ಗೆ ಅರ್ಥ ಏನು? ಸ್ನೇಕ್. ಈ ಸಾಫ್ಗೆ ಅರ್ಥ ಕ್ಲೀನ್ ಮಾಡೋದು. ನೆಕ್ಸ್ಟ್ ಅದಕ್ಕೆ ಮೊಬೈಲ್ ಏನು ಹೇಳ್ತಿದೆ? ಮೊಬೈಲ್ ಬಾಯಿ ನಾರಾಜ್ ಮತ್ ಹುಯಿಯೇ, ಆಪ್ ತೋ ಮೇರೆ ಅಗ್ರಜ್ ಹೈ, ಅಬ್ ಕಭಿ ನಾ ಕಭಿ ತೋ ತುಮೆ ಬೂಢಾ ಹೋನಾ ಹಿ ತಾ. ನೋಡಿ, ಮೊಬೈಲು ಟೆಲಿಫೋನ್ಗೆ ಏನು ಹೇಳ್ತಿದೆ? ಬಾಯಿ ನಾರಾಜ್ ಮತ್ ಹೋಯಿಯೇ, ಅಣ್ಣ ನೀವು ನಿರಾಶರಾಗಬೇಡಿ, ಕೋಪ ಮಾಡ್ಕೋಬೇಡಿ. ಆಪ್ ತೋ ಮೇರೆ ಅಗ್ರಜ್ ಹೈ, ನೀವು ನನ್ನ ದೊಡ್ಡ ಅಣ್ಣ ಇದ್ದಾಗೆ. ಅಗ್ರಜ ಅಂದರೆ ದೊಡ್ಡ ಅಣ್ಣ, ಬಿಗ್ ಬ್ರದರ್ ಅಂತ ಅರ್ಥ. ಅಬ್ ಕಭಿ ನಾ ಕಭಿ ತೋ ತುಮೆ ಬೂಢಾ ಹೋನಾ ಹಿ ತಾ, ಒಂದಲ್ಲ ಒಂದು ಸಲ ನೀವು ಬೂಢ ಅಂದರೆ ವಯಸ್ಸಾಗಲೇಬೇಕಾಗಿತ್ತು, ಮುದುಕ ಆಗಲೇಬೇಕಾಗಿತ್ತು. ಸದಿಯೋನ್ ಸೆ ತುಮಾರಾ ಹಿ ರಾಜ್ ತೆ ತಾ, ಸದಿಯೋನ್ ಸೆ ಶತಮಾನಗಳಿಂದನೂ ಸಹ ತುಮಾರಾ ಹಿ ರಾಜ್ ತಾ ಅಂದರೆ ಶತಮಾನಗಳಿಂದನೂ ಸಹ ನೀವೇರೇ ರಾಜರಾಗಿದ್ರಿ. ಇಸ್ಮೇ ಗುಸ್ಸಾ ಹೋನೆ ಕಿ ಕ್ಯಾ ಬಾತ್ ಹೈ, ಈ ವಿಚಾರದಲ್ಲಿ ಕೋಪ ಮಾಡ್ಕೊಳ್ಳೋದಕ್ಕೆ ಹೇಗಾಗುತ್ತೆ? ಏನು ಕೋಪ ಮಾಡ್ಕೋಬೇಡಿ. ಹೋನೆ ಕಿ ಬಾತ್ ಕ್ಯಾ ಹೈ ಅಂದರೆ ಈ ವಿಚಾರವಾಗಿ ಕೋಪ ಮಾಡ್ಕೊಳ್ಳೋ ಅಂಥದ್ದು ಏನಿದೆ? ಏಕ್ ನ ಏಕ್ ದಿನ ತೋ ಯ ಹೋನಾ ಹಿ ತಾ, ಒಂದಲ್ಲ ಒಂದು ದಿನ ಇದು ಆಗಲೇಬೇಕಾಗಿತ್ತು, ಈ ರೀತಿ ಆಗಲೇಬೇಕಾಗಿತ್ತು ಅಂತ ಮೊಬೈಲ್ ಹೇಳ್ತಿದೆ. ಅದಕ್ಕೆ ಟೆಲಿಫೋನ್ ಏನು ಉತ್ತರ ಕೊಡುತ್ತೆ? ಅಪ್ನಿ ಆವಾज़ ಸುನೆ ಮುझे महीनों बीत जाते हैं, पहले तो मेरी मालकिन मेरी इतनी सेवा करती थी, क्या मज़ल की थोड़ी सी भी मिट्टी मेरे सलोने मुख पर गिर जाए. ನೋಡಿ, ಟೆಲಿಫೋನ್ ಯಾವಾಗಲೂ ಸಹ ದುಃಖ ಪಡ್ತಾನೇ ಇದೆ. ಮೊಬೈಲ್ ಅಷ್ಟೆಲ್ಲ ಹೇಳಿದ್ರೂ ಸಹ ಟೆಲಿಫೋನ್ಗೆ ಬೇಸರವಾಗ್ತಾನೇ ಇದೆ. ಏನು ಹೇಳ್ತಾ ಇದೆ? ಅಪ್ನಿ ಆವಾज़ ಸುನೆ ಮುझे महीनों बीत जाते हैं, ನನ್ನ ವಾಯ್ಸ್ ಏನು? ಆವಾज़್ ಅಂದರೆ ಏನು? ಸೌಂಡ್. ಸೌಂಡನ್ನು ಕೇಳಿ ಸುಮಾರು ಮಹಿನೋ ಅಂದರೆ ತಿಂಗಳು, ಮಂತ್. ಮಹಿನೋ ಅಂದರೆ ತಿಂಗಳುಗಳು. ತುಂಬಾ ನನ್ನ ಸೌಂಡನ್ನು ಕೇಳಿ ನಾನು ತುಂಬಾ ತಿಂಗಳಾಗೋಗಿದೆ ಅಂತ ಹೇಳ್ತಿದೆ. ಪೆಹಲೆ ತೋ ಮೇರಿ ಮಾಲ್ಕಿನ್ ಮೇರಿ ಇತನಿ ಸೇವಾ ಕರ್ತಿ ಥಿ, ಆದರೆ ಮುಂಚೆ ಅಂದರೆ ಮೊದಲಾಗಿದ್ದಿದ್ರೆ ನನ್ನ ಮಾಲ್ಕಿನ್ ಅಂದರೆ ಒಡತಿ, ಆ ಟೆಲಿಫೋನನ್ನು ಒಡತಿ, ಓನರ್ ಎಷ್ಟೊಂದು ನನಗೆ ಸೇವೆ ಮಾಡ್ತಾಯಿದ್ಲು. ಕ್ಯಾ ಮಜಲ್ ಕಿ ಥೋಡಿ ಸಿ ಬಿ ಮಿಟ್ಟಿ ಮೇರೆ ಸಲೋನೆ ಮುಖ್ ಪರ್ ಗಿರ್ ಜಾಯೆ, ಆವಾಗ ನನಗೆ ಸ್ವಲ್ಪನೂ ಸಹ ಮಜಲ್ ಅಂದರೆ ಯೋಗ್ಯ, ಸ್ವಲ್ಪನೂ ಸಹ ಮಿಟ್ಟಿ ಅಂದರೆ ಮಣ್ಣನ್ನು ಬೀಳೋದಕ್ಕೆ ಬಿಡ್ತಾ ಇರಲಿಲ್ಲ ನನ್ನ ಮುಖದ ಮೇಲೆ. ಸಲೋನೆ ಅಂದರೆ ಸುಂದರ, ಸುಂದರ್, ಬ್ಯೂಟಿಫುಲ್ ಅಂತ. ಸಲೋನೆ ಮುಖ್ ಪರ್ ಅಂದರೆ ನನ್ನ ಸುಂದರವಾದ ಮುಖದ ಮೇಲೆ ಸ್ವಲ್ಪನೂ ಧೂಳು ಬೀಳೋದಕ್ಕೆ ಅಂದರೆ ಮಿಟ್ಟಿ ಮಣ್ಣು ಬೀಳೋದಕ್ಕೆ ಬಿಡ್ತಾ ಇರಲಿಲ್ಲ. ಮೇ ದಿನ್ ಭರ್ ಗುನ್ಗುನಾತಾ ರಹತಾ ತಾ, ನಾನು ಪ್ರತಿದಿನ, ದಿನ ಫುಲ್ ಡೇ, ದಿನ್ ಭರ್ ಅಂದರೆ ಫುಲ್ ಡೇ, ಗುನ್ಗುನಾತಾ ರಹತಾ ತಾ ಅಂದರೆ ಸೌಂಡ್ ಮಾಡ್ತಾನೆ ಇರ್ತಾಯಿದ್ದೆ. ಮಧುರ್ ಔರ್ ಮೀಠಿ ಆವಾज़್ ಮೇ, ಯಾವ ರೀತಿಯಾಗಿ? ಮಧುರವಾಗಿ ಮತ್ತು ಮೀಠಿ ಸ್ವೀಟಾಗಿ, ಸ್ವೀಟಾದ ಸೌಂಡಲ್ಲಿ ಯಾವಾಗಲೂ ನಾನು ರಿಂಗ್ ಆಗ್ತಾನೆ ಇರ್ತಾಯಿದ್ದೆ ಅಂತ ಹೇಳ್ಕೊಳ್ತಾ ಇದೆ ತನ್ನ ಪರಿಸ್ಥಿತಿಯ ಬಗ್ಗೆ. ಮುಂದೆ ಏನಾಗುತ್ತೆ ಮತ್ತು ಅದಕ್ಕೆ ಮೊಬೈಲ್ ಏನು ಉತ್ತರ ಕೊಡುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.